ಕಣ್ಣ ಮುಂದೆ ಶತ್ರು ಬಂದರೆ ಸಾಯಿಸಬಹುದು. ಬೆನ್ನ ಹಿಂದೆ ಶತ್ರು ಬಂದರೆ ಸೇವಕರನ್ನು ನಿಲ್ಲಿಸಬಹುದು. ದೇಹ ಮಧ್ಯೆ ಶತ್ರು ಇದ್ದರೆ ಏನು ಮಾಡುವುದು? ತಪ ಎಂಬ ಮಿತ್ರ ಸಿಕ್ಕಿದರೆ ಕ್ಷಣದಿ ಭಸ್ಮ ಮಾಡಬಹುದು. ನಮ್ಮ ಕಣ್ಣ ಮುಂದೆ ನಮಗೆ ಶತ್ರು ಕಂಡರೆ ನಾವು ಅವರನ್ನು ಸಾಯಿಸಿ ಬಿಡಬಹುದು. ನಮ್ಮ ಬೆನ್ನ ಹಿಂದೆ ಶತ್ರುಗಳು ಆಕ್ರಮಣ ಮಾಡಿದರೆ ನಾವು ಅಂಗರಕ್ಷಕ ಸೈನಿಕರನ್ನು ನಿಯೋಜಿಸಿ ರಕ್ಷಣೆ ಪಡೆಯಬಹುದು ಮತ್ತು ನಾವು ನಿರ್ಭಯರಾಗಿ ಇರಬಹುದು. ಹೌದು, ಆದರೆ ನಮ್ಮ ಶರೀರದ ಒಳಗೆಯೇ ಅಂದರೆ ಮಧ್ಯವೇ ಶತ್ರುಗಳು ಸೇರಿಕೊಂಡರೆ ಏನು ಮಾಡಬೇಕು? ಅಂದರೆ ಅಂತರಂಗ ಶತ್ರುಗಳು ಕ್ರೋಧ, ಮಾನ, ಮಾಯ, ಲೋಭ ಆದಿ ಕಷಾಯಗಳು. ಈ ಶತ್ರುಗಳನ್ನು ಸಾಯಿಸಲು ತಪಸ್ಸು ಅನ್ನುವಂತಹ ಮಿತ್ರರನ್ನು ನಾವು ಹುಡುಕಬೇಕಾಗುತ್ತದೆ. ಅವರ ಸಾಮರ್ಥ್ಯದಿಂದಲೇ ಇವುಗಳನ್ನು ಕ್ಷಣದಲ್ಲಿ ನಾವು ಭಸ್ಮ ಮಾಡಬಹುದು. ಪ್ರಥಮ ಸಾಮಾನ್ಯ ಶಕ್ತಿಯ ಮಿತ್ರ ಅಂದರೆ ಧರ್ಮಧ್ಯಾನ. ಇನ್ನು ಮುಂದೆ ಅಸಾಮಾನ್ಯ, ಅದ್ಭುತ, ಭಯಂಕರ ಶಕ್ತಿಯ ಮಿತ್ರ ಅಂದರೆ ಅದು ಶುಕ್ಲಧ್ಯಾನ.